ಒಳಗೆ ಬಂದವನ ಹಸೆಮಣೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡಿದ್ದರು. ಇಂದ್ರಾಣಿಯವರು ತಾವು ಅಕ್ಷತೆ ಹಾಕಿ ಅರಸಿದಾಗ ಕಾಲು ಮುಟ್ಟಿ ನಮಸ್ಕರಿಸಿದ. ದೇವರ ಮುಂದೆ ಇಟ್ಟಿದ್ದ ಕೈ ಕಡಗ ಚೈನು ಹಿಡಿದು ಬಂದವರು, ನಿನಗಾಗಿ ಕೊಂಡದ್ದು, ಕೊಡುವ ಧೈರ್ಯವಾಗಿರಲಿಲ್ಲ ಎಂದವರು ಅಲ್ಲಿದ್ದ ರಮೇಶ್ ಕೈಗೆ ಕೊಟ್ಟು ಹಾಕಿಬಿಡು ಎಂದಿದ್ದರು. ಮಹೇಂದ್ರ ಅವರಿಗಂತೂ ಇದೆಲ್ಲ ಕನಸು ಎನ್ನುವಂತೆ ಭಾಸವಾಗುತ್ತಿತ್ತು. ವಾಚ್ ಕಡೆ ನೋಡಿದ. ಗೌತಮ್ ದೇವರ ಮನೆಯಲ್ಲಿ ಇಟ್ಟಿದ್ದ ತಾಳಿ, ಕಾಲುಂಗುರವಿದ್ದ ಬಾಕ್ಸ್ ಕೈಯಲ್ಲಿ ಹಿಡಿದು ಜೇಬಿಗೆ ಸೇರಿಸಿದವನಿಗೆ ತನ್ನ ನಾಲ್ಕು ಪಕ್ಕ ನಿಲ್ಲಲು ದುಸ್ಸಾಹಸ ಮಾಡಿರುವ ನಿಹಾರ್ನ ನೆನಪಾದಾಗ, ಅವಳು ನನ್ನ ಹೆಣ್ಣು ಎಂದು ತಿಳಿದು ಈ ಧೈರ್ಯ ಮಾಡಿದ್ಯಾ ಎಂದರೆ ನಿಂಗೇನು ಉಳಿಗಾಳವಿಲ್ಲ. ಅವಳು ಅನುಭವಿಸಿದ ಅಷ್ಟು ಮಾನಸಿಕ ನೋವಿಗೆ ನೀನು ದಂಡ ತೆರಬೇಕು. ಅದ್ಯಾರು ನನ್ನ ಕೈಯಿಂದ ನಿನ್ನ ಉಳಿಸ್ತಾರೆ ನೋಡ್ತೇನೆ ಎಂದುಕೊಂಡವನ ಎಲ್ಲರತ್ತ ನೋಡಿ ಹೊರಡೋಣ ಎಂದಿದ್ದ. ರಮೇಶ್, ಡ್ರೈವರ್ಗಳು ಬಂದಿದ್ದಾರೆ, ಹಾಗೆ ನಿನ್ನ PAಗೆ ಫೋನ್ ಮಾಡಿದ್ದೆ, ಅವರು ಕೂಡ ಬರ್ತಾ ಇದ್ದಾರೆ. ಒಂದು ಕಾರು ಇಲ್ಲೇ ಇದ್ದು ಎಲ್ಲರನ್ನೂ ಕರೆದುಕೊಂಡು ಬರುತ್ತದೆ, ನಾವು ಹೊರಡೋಣ ಎಂದಿದ್ದ. ಚೆನ್ನಯ್ಯನ ಹೆಂಡತಿ ಮುಂದೆ ಬಂದವರು, ಬೆಲ್ಲ ಅಕ್ಕಿ ಆರತಿ ಎತ್ತಲು ಬೇಕಾದದು ಎಲ್ಲ ಒಂದೆಡೆ ಸಿದ್ಧ ಮಾಡಿ ಇಟ್ಟಿದ್ದೀನಿ ಎಂದಿದ್ದರು. ಇಂದ್ರಾಣಿ ಅವರು, ಪಾವನಿ, ನಾನು ಕೊಟ್ಟಿದ್ದೆಲ್ಲ ಎತ್ತಿಕೊಂಡಿದ್ಯಾ ಕೇಳಿದ್ರು. ಪಾವನಿ, ಎಲ್ಲ ಎತ್ತಿಕೊಂಡಿದ್ದೇನೆ, ಬೇಗ ಹೊರಡೋಣ ಹೇಳಿ ಮಗುವನ್ನು ಎತ್ತಿಕೊಂಡು ಮುಂದೆ ಬಂದಿದ್ದಳು. ಗೌತಮ್ಮನದ ವೇಗದಷ್ಟೇ ಕಾರಿನ ವೇಗವು ಹೆಚ್ಚಾಗಿತ್ತು. ರಮೇಶ್ ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದರೆ ಆಗುತ್ತಿತ್ತು ಎಂದುಕೊಂಡಿದ್ದ. ಗೌತಮ್, ನಿಹಾರ್ ನನ್ನ ಬಗ್ಗೆ ಗೊತ್ತಿದ್ದು ನೀನು ಈ ನಿರ್ಧಾರಕ್ಕೆ ಬರಬಾರ್ದಾಗಿತ್ತು. ನಿನ್ನ ನಿರ್ಧಾರದ ಬಗ್ಗೆ ನಿನ್ನ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವುದಕ್ಕೂ ಲಾಯಕ್ಕಿರಬಾರ್ದು. ಹಾಗೆ ಮಾಡ್ತೇನೆ ಎಂದುಕೊಳ್ಳುತ್ತಿದ್ದವನ ಕೋಪ ಹಿಡಿತಕ್ಕೆ ಸಿಗದಾಗಿತ್ತು. ಕೃಷ್ಣಪ್ರಸಾದ್ ಅವರಿಗೆ ನಿಂತ ನೆಲವೇ ಕುಸಿಯುವಂತೆ ಆಗುತ್ತಿತ್ತು. ಮಗಳ ವರ್ತನೆ ನೋಡಿ ಬಂಧು ಬಳಗದವರಿಗೆ ಮುಖ ಕೊಟ್ಟು ಮಾತನಾಡದೆ ರೂಮ್ ಸೇರಿ ಉಳಿದಿದ್ದ ಮಗಳ ವರ್ತನೆಗೆ ಬೇಸರಗೊಂಡಿದ್ದರು. ವಿಮಲಾ ಅವರಿಗಂತೂ ಮಗಳ ಮದುವೆಯ ಸಂಭ್ರಮವೇ ಇರಲಿಲ್ಲ. ಯಾವುದಕ್ಕೂ ಚಂದನ ಭಾಗವಹಿಸುತ್ತಿರಲಿಲ್ಲ. ಎಲ್ಲದಕ್ಕೂ ಅವಳದು ನಕಾರ ತಲೆಯಾಡಿಸುವುದೇ ಆಗಿತ್ತು. ನಂದನ್ ಯೋಚಿಸಿದಷ್ಟು ತಲೆ ಕೆಡಿಸಿಕೊಂಡು ಕುಳಿತಿದ್ದ. ನಿಹಾರ್ಗೆ ನನ್ನ ತಂಗಿ ಅವನನ್ನು ಇಷ್ಟಪಡುತ್ತಿಲ್ಲ ಎಂದು ಗೊತ್ತು. ಆಗಿದ್ದು ಕೂಡ ಅವಳನ್ನೇ ಮದುವೆ ಆಗಲು ಯಾಕೆ ಹಠ ಮಾಡುತ್ತಿದ್ದಾನೆ? ನಿಹಾರ್ ಅವರ ಮನೆಯಲ್ಲಿ ಇದ್ದ ಎಂದ ಮೇಲೆ ಗೌತಮ್ ಆಗಿ ಚಂದನ ಒಡನಾಟ ಅವನಿಗೆ ಅರ್ಥವಾಗಿರುತ್ತದೆ. ಮದುವೆ ನಿಶ್ಚಯವಾಗುವುದಕ್ಕೆ ಮೊದಲೇ ಅವಳ ಫೋಟೋ ನೋಡಿ ಒಪ್ಪಿಕೊಂಡಿದ್ದಾನೆ ಅಂದರೆ ಎಲ್ಲ ತಿಳಿದಿದೆ. ಆದರೂ ಅಲ್ಲಿ ಅವಳಿಗೆ ವಿಷಯ ತಿಳಿಸಿಲ್ಲ. ಇಲ್ಲಿ ಏನೋ ನಡೆಯುತ್ತಿದೆ. ಅಪ್ಪಾಜಿ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡುತ್ತಿದ್ದಾರೆ. ಆದರೆ ಚಂದನ ಮನದಲ್ಲಿ ಇರುವುದು ಗೌತಮ್. ಹೇಗೆ ಜೀವನ ನಡೆಸುತ್ತಾಳೆ ನಿಹಾರ್ ಜೊತೆಯಲ್ಲಿ ಅಂತ ಒಂದು ಕಲ್ಪನೆಗೆ ತಲೆ ಕೆಡುತ್ತಿದೆ. ಹೇಗೆ ಈ ಮದುವೆ ನಿಲ್ಲಿಸುವುದು? ಖಂಡಿತ ಈ ಮದುವೆಯಿಂದ ಚಂದನ ಸುಖವಾಗಿ ಸಂತೋಷವಾಗಿ ಇರುವುದಿಲ್ಲ. ಅವಳ ಮನಸ್ಸು ತುಂಬ ಸೂಕ್ಷ್ಮ. ಏನಾದರೂ ಮಾಡಿಕೊಂಡರೆ ಎನ್ನುವ ಗಾಬರಿಗೆ ಬಿದ್ದಿದ್ದ. ಸಮಯ ಸಂದರ್ಭ ಕೊನೆ ಹಂತಕ್ಕೆ ಬಂದಿದ್ದರೂ ಗೌತಮ್ ಮೇಲಿನ ನಂಬಿಕೆ ಅವಳಲ್ಲಿ ಕಡಿಮೆಯಾಗಿರಲಿಲ್ಲ. ಆದರೂ ಇನ್ನೊಬ್ಬನ ಪಕ್ಕ ನಿಂತು ಅವನ ಕೈಯಿಂದ ಮಾಲೆ ಹಾಕಿಸಿಕೊಳ್ಳುವ ಕ್ಷಣ ಕಲ್ಪಿಸಿಕೊಳ್ಳದಾದವಳು ನೇರ ತನ್ನ ಅಜ್ಜಿಯ ರೂಮಿಗೆ ಬಂದಿದ್ದಳು. ಅವಳನ್ನು ನೋಡುತ್ತಲೇ ಅವರು, ಯಾಕೆ ಊಟ ಬಿಟ್ಟು ಇಷ್ಟು ಹಠ ಮಾಡ್ತೀಯಾ? ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಬಂದಿದ್ದನ್ನು ಸ್ವೀಕರಿಸು. ಒಂದೆರಡು ದಿನ ಹೋಗುತ್ತಲೇ ಎಲ್ಲ ಮರೆತು ಸರಿ ಹೋಗ್ತೀಯಾ ಎಂದಿದ್ದರು. ಪಕ್ಕದಲ್ಲಿ ಕುಳಿತು ಅವರ ತೊಡೆ ಮೇಲೆ ತಲೆ ಇಟ್ಟು ಮಲಗಿದವಳ ನೋಡಿ ಮುಂದಕ್ಕೆ ಏನು ಹೇಳದಾಗಿದ್ದರು. ವಿಮಲಾ ಅವರು ಕರೆಯುತ್ತಿದ್ದಂತೆ ಮಾತ್ರೆ ನುಂಗಲು ಬಂದಿದ್ದವರು ಸ್ವಲ್ಪ ಹೊತ್ತು ಮಲಗಿ ಹೊರಗೆ ಬಂದು, ಎಲ್ಲರ ಜೊತೆ ಮಾತನಾಡುತ್ತಾ ನಗುನಗುತ್ತಾ ಓಡಾಡು, ನಿಮ್ಮ ಅಪ್ಪ ತಲೆ ಕೆಡಿಸಿಕೊಂಡು ಕುಳಿತಿದ್ದಾನೆ ಹೇಳಿ ಹೊರಗೆ ನಡೆದಿದ್ದರು. ಮನೆಯೊಳಗೆ ಬಂದ ಮಿತ್ರ ತನ್ನ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಮಾತನಾಡಿಸಿ, ನಂದನ್, ಎಲ್ಲಿ ಮದುವೆ ಹುಡುಗಿ ಕಾಣುತ್ತಿಲ್ಲ ಎಂದಿದ್ದಳು. ಹೇಗಿದ್ಯಾ? ಅಜ್ಜಿ ರೂಮಲ್ಲಿದ್ದಾಳೆ ನೋಡು. ಈಗ್ಲಾ ಬರುವುದು? ಒಂದೆರಡು ದಿನ ಮೊದಲೇ ಬಂದು ಇವಳ ಜೊತೆ ಇರಬೇಕು ತಾನೆ. ಬಾವ ಎಲ್ಲಿ ಕೇಳಿದ್ದ. ಏನು ಮಾಡಲಿ, ಇವರ ಕೆಲಸದ ಒತ್ತಡ ಆಗಿದೆ. ಈಗಲೂ ನನ್ನನ್ನು ಬಿಟ್ಟು ಚಿಕ್ಕಪ್ಪನನ್ನು ಮಾತನಾಡಿಸಿಕೊಂಡು ಸ್ವಲ್ಪ ಇಲ್ಲಿ ಕೆಲಸ ಇದೆ ನೋಡಿ ಬರ್ತೇನೆ ಎಂದು ಹೇಳಿ ಹೋದರು. ಅವರಿಗೆ ಒಂದು ದಿನ ಕೂಡ ರಜೆ ಸಿಗುವುದಿಲ್ಲ. ಮೊದಲು ಚಂದನಳನ್ನು ಮಾತನಾಡಿಸಿ ಬರುತ್ತೇನೆ ಹೇಳಿ ರೂಮಿನೊಳಗೆ ಬಂದಿದ್ದಳು. ಮಿತ್ರಳನ್ನು ನೋಡುತ್ತಲೇ ಚಂದನ ಅವಳನ್ನು ಬಿಗಿದಪ್ಪಿ ಬಿಕ್ಕಳಿಸಿದಳು. ತಾನು ತೆಗೆದುಕೊಂಡಿರುವ ನಿರ್ಧಾರ ಎಷ್ಟು ಸರಿ. ನನಗೇನಾದರೂ ಆದರೆ ಅವರು ಒಂಟಿಯಾಗಿ ಉಳಿದು ಬಿಡುತ್ತಾರೆ. ಆದರೆ ಬೇರೆ ಆಯ್ಕೆ ಇಲ್ಲ. ಖಂಡಿತ ನಿಹಾರ್ ಪಕ್ಕ ಅವನ ವಧುವಾಗಿ ನಿಲ್ಲಲಾರೆ
ಎಂದುಕೊಂಡವಳು ಗಟ್ಟಿ ನಿರ್ಧಾರಕ್ಕೆ ಬಂದಾಗಿತ್ತು. ಮಿತ್ರ: ಚಂದನ, ಏನಿದು? ಮದುವೆ ಹೆಣ್ಣು ನಗು ನಗುತ್ತಾ ಇರ್ತೀಯ. ಈ ಅಲಂಕಾರದಲ್ಲಿ ನೀನು ಹೇಗೆ ಕಾಣ್ತೀಯ ಎಂದು ನೋಡಲು ಬಂದರೆ ಹೀಗೆ ಅಳ್ಳುತ್ತಾ ಕುಲಿತಿದ್ಯಾ? ಯಾಕೆ ಮನೆ ಬಿಟ್ಟು ಹೋಗುವುದಕ್ಕೆ ಇಷ್ಟ ಇಲ್ವಾ? ಎಂದಾದರೂ ಒಂದು ದಿನ ಹೋಗಲೇಬೇಕು. ಇಷ್ಟೊಂದು ಸೆನ್ಸಿಟಿವ್ ಆದರೆ ಕಷ್ಟ ಎಂದಿದ್ದಳು. ಮಿತ್ರ ಹಿಂದೆಯೇ ಬಂದಿದ್ದ ನಂದನ್ ವಿಷಯ ತಿಳಿದರೆ ಮಿತ್ರ ಸಮಾಧಾನಿಸ್ತಾಳೆ ಎಂದುಕೊಂಡು ಚುಟುಕಾಗಿ ನಡೆದ ವಿಷಯವನ್ನೆಲ್ಲ ತಿಳಿಸಿದ. ಮಿತ್ರ ನಂಬದವಳಂತೆ ನಿಂತು ಬಿಟ್ಟಳು. ಏನು? ಆ ಗೌತಮ್ ನಮ್ಮ ಚಂದನಳನ್ನು? ನನಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ನನ್ನ ಎಷ್ಟು ಸ್ನೇಹಿತರು ಅವನನ್ನು ಇಷ್ಟಪಟ್ಟಿದ್ದರು ಗೊತ್ತಾ? ಬರೀ ದೂರದಿಂದ ಮಾತ್ರ ನೋಡಲು ಸಾಧ್ಯ. ಹತ್ತಿರಕ್ಕೆ ಯಾವ ಹೆಣ್ಣನ್ನು ಬಳಿ ಸುಳಿಯಲು ಬಿಡುತ್ತಿರಲಿಲ್ಲ. ಬೆಂಕಿ ಅಂತ ಮನುಷ್ಯ ಅಂಥವರು ನಮ್ಮ ಚಂದನ. ನನಗೆ ಈಗಲೂ ನಂಬಿಕೆ ಬರುತ್ತಿಲ್ಲ. ನಿಜ ಹೇಳು ಚಂದನ, ನೀವಿಬ್ಬರು? ಕೇಳಿದವಳಿಗೆ ಅವಳ ಕಣ್ಣಿನಲ್ಲಿ ಅವನ ಹೆಸರು ಕೇಳಿ ಮೂಡಿದ ಹೊಳಪನ್ನು ನೋಡಿ ಅರ್ಥವಾಗಿತ್ತು. ಅದಕ್ಕೆ ಅನ್ನಿಸ್ತದೆ ಚಂದನ ಯಾವಾಗಲೂ ಅವರ ಮನೆಯಲ್ಲಿರಲು ಹೆಚ್ಚು ಇಷ್ಟಪಡುತ್ತಿದ್ದದು. ಒಂದೆರಡು ಬಾರಿ ಗೌತಮ್ ಕಾರ್ನಲ್ಲಿ ಇವಳನ್ನು ನೋಡಿದ್ದೆ. ಯಾವುದೋ ಕೆಲಸದ ವಿಷಯವಾಗಿ ಅಥವಾ ಡ್ರಾಪ್ ಮಾಡಲು ಕರೆದುಕೊಂಡು ಹೋಗ್ತಿರ್ಬೋದು ಎನಿಸಿತ್ತು. ಅದನ್ನು ಬಿಟ್ಟು ಬೇರೆ ಯೋಚಿಸಲು ಆಗಲಿಲ್ಲ. ಗೌತಮ್ ಬಗ್ಗೆ ತಿಳಿದಿದ್ದ ಕಾರಣ. ಆದರೆ ನನ್ನ ಕಲ್ಪನೆಗೂ ಮೀರಿದೆ ಎಂದುಕೊಂಡವಳು ಇಬ್ಬರನ್ನು ಒಟ್ಟಿಗೆ ನೆನೆದಿದ್ದಳು. ಖಂಡಿತ ಒಳ್ಳೆಯ ಜೋಡಿ. ಇವಳನ್ನು ಸಂಭಾಳಿಸಲು ಅಂಗೈಯಲ್ಲಿಟ್ಟು ಕಾಪಾಡಲು ಅಂಥ ವ್ಯಕ್ತಿಯೇ ಸರಿ. ಆದರೆ ಇಷ್ಟೆಲ್ಲ ನಡೆದು ಇಂದು ಮದುವೆ ದಿನ ಹೇಗೆ ಇದನ್ನು ತಪ್ಪಿಸಲು ಸಾಧ್ಯ? ಚಿಕ್ಕಪ್ಪ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಎಂದುಕೊಂಡಿದ್ದಳು. ಅವಳ ದುಃಖ ನೋಡಲಾರದೆ, ಅಳ್ಬೇಡ ಚಂದನ, ಗೌತಮ್ಗೆ ಫೋನ್ ಮಾಡಿ ಮಾತನಾಡುತ್ತೇನೆ ಎಂದಿದ್ದಳು. ಚಂದನ: ಬೇಡ ಅಕ್ಕ, ಅವರ ಬಗ್ಗೆ ನನಗೆ ನಂಬಿಕೆ ಇದೆ. ಆದರೆ ಯಾವ ಕ್ಷಣದಲ್ಲಿ ಬರುತ್ತಾರೆ ಎಂದು ತಿಳಿಯುವುದಿಲ್ಲ ಎಂದಿದ್ದಳು. ಅವಳ ನಂಬಿಕೆಗೆ ಅವರಿಬ್ಬರು ಬೆರಗಾಗಿದ್ದರು. ನಂದನ್: ಈ ಕ್ಷಣದಲ್ಲೂ ನೀನು ಗೌತಮ್ ಬರುತ್ತಾರೆ ಎಂದುಕೊಳ್ತಿದ್ಯಾ ಎಂದಿದ್ದ. ಚಂದನ: ನಮ್ಮಿಬ್ಬರ ನಡುವೆ ಇದ್ದದ್ದು ನಂಬಿಕೆ. ನನ್ನ ಕೊನೆ ಉಸಿರು ಇರುವವರೆಗೂ ಅದು ಜೀವಂತವಾಗಿ ಇರುತ್ತದೆ ಎನ್ನುವ ವೇಳೆಗೆ ಒಳಗೆ ಬಂದ ವಿಮಲಾ ಅವರು ಅರಿಶಿನದ ಶಾಸ್ತ್ರಕ್ಕೆ ಕರೆದುಕೊಂಡು ಬನ್ನಿ ಎಂದಿದ್ದರು. ಹಾಗೆ ಮಗಳ ಮುಖದಲ್ಲಿದ್ದ ನೋವನ್ನು ನೋಡಲಾಗದೆ ತನ್ನತ್ತ ಬೀರುವ ಅಸಹಾಯಕ ನೋಟ ಸಹಿಸದೆ ಹೊರಗೆ ನಡೆದಿದ್ದರು. ನಂದನ್: ನಿಹಾರ್ಗೆ ಆಗಲೇ ಅರಿಶಿನ ಶಾಸ್ತ್ರ ಆಗಿದೆ. ಅವನ ತಂದೆ ನಂಬರ್ ಸೇವ್ ಮಾಡಿದ್ದಾನಲ್ಲ, ಅವರು ಸ್ಟೇಟಸ್ಗೆ ಹಾಕಿದ್ದಾರೆ ಎಂದಿದ್ದ. ಕುತೂಹಲಗೊಂಡ ಮಿತ್ರ: ಎಲ್ಲಿ ತೋರಿಸು ಕೇಳಿ ನೋಡಿದವಳು. ಇವನು ಗೌತಮ್ ಮನೆಯಲ್ಲಿದ್ದ ಹುಡುಗ ಅಲ್ವಾ ಕೇಳಿದಳು. ನಂತರ ಅಷ್ಟು ಫೋಟೋಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡಿದ್ದಳು. ನಂದನ: ಹೌದು ಎಂದವನು ಚುಟುಕಾಗಿ ವಿಷಯ ತಿಳಿಸಿದ್ದ. ಮತ್ತೆ ಬಂದ ವಿಮಲ್ ಅವರು ಎಷ್ಟೊತ್ತು ಕಾಯುವುದು ಎನ್ನುತ್ತಾ ಸುಮ್ಮನೆ ನಿಂತ ಮಗಳ ಕೈ ಹಿಡಿದು ನಡೆದಿದ್ದರು. ರೂಮಿನಲ್ಲಿ ಒಬ್ಬಳೇ ಉಳಿದ ಮಿತ್ರ ತನ್ನ ತಾಯಿಗೆ ಕರೆ ಮಾಡಿದ್ದಳು. ಆದ್ರಿ ಎಚ್ಚರವಾಗಿರುವ ಬಗ್ಗೆ ವಿಷಯ ತಿಳಿದಿತ್ತು. ಈಗ ಹೇಗಿದ್ದಾಳೆ ಎಂದು ಕೇಳಿದವಳು ನಿಹಾರ್ ಬಗ್ಗೆ ಹೇಳಿದ್ದಳು. ಪದ್ಮಾ ಅವರು ಅಚ್ಚರಿಯಿಂದ ಹಿಂದೊಮ್ಮೆ ವಿಮಲಾ ಹುಡುಗನ ಫೋಟೋ ಕಳಿಸಿದ್ದಳು. ಆದರೆ ಅಂದೇ ಮೊಬೈಲ್ ಕೆಟ್ಟು ನೋಡಲು ಆಗಲಿಲ್ಲ. ನಂತರ ಅದು ಇದು ನಿಮ್ಮ ಮದುವೆ ಕೆಲಸದ ಒತ್ತಡದ ಹೀಗೆ ಹುಡುಗನ ಬಗ್ಗೆ ತಿಳಿದುಕೊಳ್ಳಲು ಹೋಗಲಿಲ್ಲ. ನಂತರ ಪತ್ರಿಕೆ ಕೊಡಲು ಬಂದಾಗ ಕೂಡ ನೋಡಲು ಆಗಲಿಲ್ಲ. ಆಗ ಚಂದನ ಗೌತಮ್ ವಿಷಯ ತಿಳಿದು ದೊಡ್ಡ ಗಲಾಟೆ ನಡೆದಿತ್ತು. ಹಾಗಾದರೆ ಮದುವೆಗೊಂಡು ಅವರ ಮನೆಯಲ್ಲಿದ್ದ ನಿಹಾರ್? ಇದನ್ನು ನಂಬಲು ಕಷ್ಟ. ಸುಳಿವೇ ಬಿಟ್ಟು ಕೊಡಲಿಲ್ಲ ಆ ಹುಡುಗ ಎಂದಿದ್ದರು. ಜ್ಯೂಸ್ ಕುಡಿದು ಸುಧಾರಿಸಿಕೊಳ್ಳುತ್ತಿದ್ದ ಆದ್ರಿ ನಿಹಾರ್ ಎನ್ನುವ ಹೆಸರು ಕೇಳುತ್ತಲೇ ತನ್ನ ತಾಯಿಯ ಕಡೆ ಅಚ್ಚರಿಯಿಂದ ನೋಡಿದಳು. ಮಿತ್ರಯಿಂದ ಕೆಲ ವಿಷಯ ತಿಳಿದ ಪದ್ಮ ಅವರು ಹೀಗೆಲ್ಲ ನಡೆದಿದೆಯಾ? ನಂದನ್ ಸ್ವಲ್ಪ ತಂದೆಯ ಬಳಿ ಗಟ್ಟಿಯಾಗಿ ಮಾತನಾಡಬೇಕಾಗಿತ್ತು ಎಂದವರು ಮೊಬೈಲ್ ಕಾಲ್ ಕಟ್ ಮಾಡಿ ಆದ್ರಿ ಹಣ್ಣು ಬಿಡಿಸಿಕೊಡ್ಲಾ ಕೇಳಿದ್ರು. ಮಮ್ಮಿ, ಏನದು ನೀವು ನಿಹಾರ್ ಮದುವೆ ಗಂಡು ಎಂದೆಲ್ಲ ಮಾತನಾಡ್ತಾ ಇದ್ರಿ ಆದ್ರಿ ಕೇಳಿದಳು. ಪದ್ಮ ಅವರು ಮಿತ್ರ ತಮಗೆ ತಿಳಿಸಿದ ವಿಷಯ ಎಲ್ಲ ಹೇಳಿ ಅಂದು ಮದುವೆ ಗಂಡಿನ ಫೋಟೋ ನೋಡಲು ಆಗಲಿಲ್ಲ. ಚಂದನಳನ್ನು ಮದುವೆ ಆಗುತ್ತಿರುವುದು ನಿಹಾರ್. ಪಾಪ ಚಂದನ, ಗೌತಮ್ ಒಬ್ಬರನ್ನೊಬ್ಬರು ಎಷ್ಟು ಹಚ್ಚಿಕೊಂಡಿದ್ದಾರೆ. ಮದುವೆಯಾಗಲು ನಿರ್ಧರಿಸಿದರು. ಈಗ ಅವರ ನೋವು ನೋಡಲು ಆಗುತ್ತಿಲ್ಲ ಎಂದಿದ್ದರು. ಆದ್ರಿಗೆ ಇದು ನಂಬದ ವಿಷಯವಾಗಿತ್ತು. ಮಮ್ಮಿ, ಏನು ಹೇಳ್ತಾ ಇದ್ದೀರಾ? ಅವನು ಯಾಕೆ ಅವಳನ್ನು ಮದುವೆ ಆಗ್ತಾನೆ? ಅಲ್ಲದೆ ಚಂದನ ಗೌತಮ್ ಇಬ್ಬರು ಒಬ್ಬರನ್ನೊಬ್ಬರು ನಂಬಲೇ ಆಗುತ್ತಿಲ್ಲ ಎಂದಿದ್ದಳು. ಪದ್ಮ ಅವರು ಕೆಲವು ತಿಂಗಳುಗಳ ಹಿಂದೆ
ನಿಹಾರ್ ಹಾಗೂ ಚಂದನಗೆ ಮದುವೆ ನಿಶ್ಚಯವಾಗಿದೆ. ಆ ಹುಡುಗ ಇವಳ ಫೋಟೋ ನೋಡಿ ಒಪ್ಪಿಗೆ ನೀಡಿದ್ದಾನೆ. ಆದರೂ ಕೂಡ ಇಲ್ಲಿ ಒಬ್ಬರಿಗೊಂದು ಮಾತು ತಿಳಿಸಲಿಲ್ಲ, ಹಾಗೆ ಚಂದನಗೂ ಹೇಳಲಿಲ್ಲ. ಇದನ್ನೆಲ್ಲ ನೋಡಿದರೆ ಏನೋ ಮಸಲತ್ತು ನಡೆಸಿದ್ದಾನೆ ಎನ್ನಿಸ್ತದೆ. ಚಂದನ, ಗೌತಮ್ ಒಬ್ಬರನ್ನೊಬ್ಬರು ಒಪ್ಪಿದ್ದಾರೆ ಎಂದು ತಿಳಿದು ಕೂಡ ಈ ಮದುವೆ ಆಗುತ್ತಿದ್ದಾನೆ ಎನ್ನಿಸುತ್ತದೆ. ಏನೋ ನಡೆಯುತ್ತಿದೆ, ಏನು ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತಿಲ್ಲ. ಆದರೆ ಇದೆಲ್ಲದರ ನಡುವೆ ಚಂದನಳ ಬಾಳು ಹಾಳಾಗುತ್ತಿರುವುದು. ಪಾಪ ಗೌತಮ್ ಕೂಡ ಒಂದು ಹೆಣ್ಣಿನ ವಿಷಯಕ್ಕೆ ಹೋದವನಲ್ಲ. ಮೊದಲ ಬಾರಿ ಚಂದನಳನ್ನು ಮೆಚ್ಚಿ ಒಪ್ಪಿಕೊಂಡು ಮದುವೆಯಾಗಲು ನಿರ್ಧರಿಸಿದ. ಅವನ ಸ್ಥಿತಿಯೂ ನೋಡಲಾಗುತ್ತಿಲ್ಲ ಎಂದಿದ್ದರು. ವಿಷಯ ತಿಳಿಯುತ್ತಲೇ ಆದ್ರೆ ಮುಖ ಮುಚ್ಚಿಕೊಂಡು ಬಿಕ್ಕಳಿಸಿ ಹತ್ತಿದ್ದಳು. ಗಾಬರಿಗೊಂಡ ರಾಜು ದಂಪತಿಗಳು, ಈಗ ತಾನೇ ಎಚ್ಚರವಾಗಿದ್ಯಾ, ಅವರ ವಿಷಯವನ್ನು ಮನಸ್ಸಿಗೆ ಇಷ್ಟೊಂದು ಹಚ್ಚಿಕೊಂಡು ಹೋಗಬೇಡ, ಮತ್ತೆ ನೀನು ಕೋಮಕ್ಕೆ ಹೋದರೆ ನಮಗೆ ಸಹಿಸಿಕೊಳ್ಳಲಾಗುವುದಿಲ್ಲ ಎಂದಿದ್ದರು. ಎಷ್ಟು ಸಮಾಧಾನಿಸಿದರೂ ಅವಳ ಅಳು ನಿಲ್ಲುತ್ತಲೇ ಇರಲಿಲ್ಲ. ಪದ್ಮಾ ಅವರು, ಚಂದನ ಅಂದರೆ ಇವಳಿಗಿಷ್ಟ, ಆದರೂ ಯಾಕೆ ಇಷ್ಟೊಂದು ಅಳುತ್ತಿದ್ದಾಳೆ ಎಂದುಕೊಂಡವರು. ಆದ್ರಿ ಏನಾಯಿತು, ಮಾತನಾಡು, ಹೀಗೆ ಅಳ್ತಾ ಇದ್ರೆ ಏನೆಂದು ತಿಳಿದುಕೊಳ್ಳುವುದು ಎಂದಿದ್ದರು. ಆದ್ರಿ, ಮಮ್ಮಿ ಮಮ್ಮಿ ಅದು ಅದು ಎಂದವಳ ಅಳು ತಂದೆಯ ಕಡೆ ನೋಡುತ್ತಾ ಮತ್ತಷ್ಟು ಹೆಚ್ಚಾಗಿತ್ತು. ಪದ್ಮ ಅವರು, ಅದೇನು ಬಾಯಿ ಬಿಟ್ಟು ಹೇಳೆ. ಆಗೇನೊಂದು ವಿಷಯ, ನೀನು ಮೊದಲು ಮಾತನಾಡುವಂತೆ, ಸುಧಾರಿಸಿಕೊಳ್ಳಿ ಎಂದು ಕಾಯ್ತಿದ್ದೆ. ನಿಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿಸಿದಾಗ ಗರ್ಭಿಣಿ ಎಂದು ತಿಳಿಯಿತು. ಎಂಥ ಕೆಲಸ ಮಾಡಿದ್ಯಾ, ನಾವು ತಲೆ ಎತ್ತದಂತೆ ಮಾಡಿಬಿಟ್ಟೆ, ಯಾರು ಅದಕ್ಕೆ ಕಾರಣ ಎಂದಿದ್ದರು. ಆದ್ರಿಗೆ ತನ್ನ ಪರಿಸ್ಥಿತಿ ತಂದೆ ತಾಯಿಗೆ ತಿಳಿದ ಬಗ್ಗೆ ಅವಮಾನವೆನಿಸಿ ಮತ್ತಷ್ಟು ಸಂಕಟದ ಮೊರೆ ಹೋಗಿದ್ದಳು. ರಾಜು ಅವರು, ನೀನು ಗರ್ಭಿಣಿ ಆಗಲು ಕಾರಣ ಗೌತಮ್ ಎಂದು ಎಲ್ಲ ಕಡೆ ಸುದ್ದಿ ಹರಡಿ ಅವನ ಹೆಸರು ಕೂಡ ಹಾಳಾಯಿತು ಎಂದಾಗ ಅಚ್ಚರಿಯಿಂದ ಅವರತ್ತ ನೋಡಿದವಳು, ನೀವೆಲ್ಲ ಏನು ಹೇಳ್ತಾ ಇದ್ದೀರಾ, ಇಲ್ಲಿ ನನ್ನ ಆಲೋಚನೆಗೆ ಮೀರಿ ಎಲ್ಲರಿಗೂ ತಿಳಿಯದೆ ಒಳಗೊಳಗೆ ಏನೋ ನಡೆಯುತ್ತಿದೆ ಎಂದಿದ್ದಳು. ಪದ್ಮಾ ಅವರು, ಅದೇನು ಬಿಡಿಸಿ ಹೇಳು, ಯಾರು ಕಾರಣ ಕೇಳಿದ್ದರು. ಆದ್ರೆ ನಾನು ಗರ್ಭಿಣಿ ಆಗಲು ಕಾರಣ ನಿಹಾರ್, ಗೌತಮ್ ಮನೆಯಲ್ಲಿದ್ದಾರಲ್ಲ ಅವರೇ ಎಂದಿದ್ದಳು. ದಂಪತಿಗಳಿಬ್ಬರು ನಂಬದವರಂತೆ ಮುಖ ಮುಖ ನೋಡಿಕೊಂಡಿದ್ದರು. ಅಲ್ಲಿ ಚಂದನಳನ್ನು ಮದುವೆಯಾಗಲು ತಯಾರಾಗಿರುವ ವ್ಯಕ್ತಿಯೇ ಆದ್ರಿ ಗರ್ಭಿಣಿಯಾಗಲು ಕಾರಣ ಎನ್ನುವುದು ತಿಳಿದು ಹೋಗಿತ್ತು. ರಾಜು ಅವರು ಮೊದಲೆಲ್ಲ ಒಂದೊಂದು ರೀತಿ ವಿಷಯಗಳನ್ನು ಕೇಳಿದ್ದ ಕಾರಣ, ಪದ್ಮಾ ಏನೇ ಇವಳು ಹೀಗೆ ಹೇಳ್ತಿದ್ದಾಳೆ, ನಿಜ ಯಾವುದೆಲ್ಲ ಸರಿಯಾಗಿ ಹೇಳು ಎಂದಿದ್ದರು. ಆದ್ರಿ, ನನ್ನ ನಿಹಾರ್ ನಡುವೆ ಮೊದಲು ಮೂಡಿದ್ದು ಸ್ನೇಹ, ಅದರ ನಡುವೆ ಒಬ್ಬರು ಒಂದಾಗಿ ಬಿಟ್ಟಿದ್ದೆವು. ನಂತರ ಅದು ತಿರುಗಿದ್ದು ಪ್ರೀತಿಯ ಕಡೆಗೆ. ನಾನು ಗರ್ಭಿಣಿ ಎಂದು ತಿಳಿದಾಗ ಇನ್ನು ತಡ ಮಾಡದೆ ನಿಹಾರ್ಗೆ ವಿಷಯ ತಿಳಿಸಿ, ಹಾಗೆ ನಿಮಗೆಲ್ಲ ವಿಷಯ ತಿಳಿಸಿ ಒಪ್ಪಿಸಿ ಅವನನ್ನು ಮದುವೆ ಆಗಬೇಕು ಎಂದುಕೊಂಡು ಮಾತನಾಡಲು ಅಂದು ಅವನ ಆಫೀಸ್ ಬಳಿಗೆ ಹೋಗಿದ್ದೆ. ಅಲ್ಲಿ ಅವನಿಗೆ ನಾನು ನಿನ್ನ ಮಗುವಿನ ತಾಯಿ ಆಗ್ತಿದ್ದೇನೆ, ಇಬ್ಬರು ಮದುವೆ ಆಗೋಣ ಎಂದು ತುಂಬ ಕೇಳಿಕೊಂಡೆ. ಆದರೆ ನಿಹಾರ್ ನನಗೀಗಾಗಲೇ ಮದುವೆಗೆ ನಿಶ್ಚಯವಾಗಿದೆ ಎನ್ನುವುದರ ಜೊತೆಗೆ ನನ್ನ ಬಗ್ಗೆ ತುಂಬ ಕೀಳಾಗಿ ಮಾತನಾಡಿ ಆ ಮಗುವಿನ ತಂದೆ ಬೇರೆ ಯಾರೋ ಇರಬೇಕು ಎಂದು ಬಿಟ್ಟ. ಅದೇ ಕೋಪದಲ್ಲಿ ನಾನು ಗರ್ಭಿಣಿ ಆಗಿರಲು ನೀನೇ ಕಾರಣ ಎಂದು ನನ್ನ ಮನೆಯವರಿಗೆ ಹಾಗೆ ಗೌತಮ್ ಮನೆಯವರಿಗೆ ತಿಳಿಸ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟಾಗ ಅವ ನನ್ನ ಹಿಂದೆ ಬಂದಿದ್ದ. ಹೇಗೆ ಆಕ್ಸಿಡೆಂಟ್ ಆಯಿತು ಎಂದು ಗೊತ್ತಿಲ್ಲ, ಆದರೆ ನಾನು ಕಣ್ಣು ಮುಚ್ಚುವ ಮೊದಲು ಒಮ್ಮೆ ಅವನ ಕಡೆ ನೋಡಿದ್ದೆ. ಬೈಕ್ನಲ್ಲಿ ಕುಳಿತು ದೂರದಿಂದ ನೋಡುತ್ತಿದ್ದವನು ನನ್ನನ್ನು ಅಂಥ ಒಂದು ಸನ್ನಿವೇಶದಲ್ಲಿ ನೋಡಿದರೂ ಅನುಕಂಪ ಕೂಡ ಇಲ್ಲದೆ ಮುಂದೆ ಬರದೆ ಹಾಗೇ ಹೋಗಿಬಿಟ್ಟ. ನಂತರ ಏನಾಯಿತು ಎಂದು ತಿಳಿದಿಲ್ಲ ಎಂದಿದ್ದಳು. ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು. ಮಗಳು ಹೇಳಿದ್ದ ವಿಷಯ ಅರಗಿಸಿಕೊಳ್ಳಲು ಕಷ್ಟವೆನಿಸಿತು. ತಕ್ಷಣ ಎಚ್ಚೆತ್ತ ಪದ್ಮಾ ಅವರು, ರೀ, ಆ ನಿಹಾರ್ ನಮ್ಮ ಚಂದನ ಬಾಳು ಕೂಡ ಹಾಳು ಮಾಡಲು ನೋಡುತ್ತಿದ್ದಾನೆ. ಒಂದೇ ಮನೆಯಲ್ಲಿದ್ದವನಿಗೆ ಚಂದನ ಗೌತಮ್ ನಡುವಿನ ಸಂಬಂಧ ತಿಳಿಯದೇ ಇರುತ್ತದ? ಇದು ತಿಳಿದು ಕೂಡ ಬೇಕೆಂದು ಮಾಡುತ್ತಿರುವುದು. ಅವನ ಮನಸ್ಸಿನಲ್ಲಿ ಏನೋ ಇದೆ. ಅದೇನಾದರೂ ಆಗಿರಲಿ, ಅವನೊಬ್ಬ ಮೋಸಗಾರ, ಕೆಟ್ಟವನು ಎನ್ನುವುದು ಸಾಬೀತಾಗಿದೆ. ನಾವೀಗಲೇ ಆದ್ರೆ ಜೊತೆಗೆ ಮಳವಳ್ಳಿಗೆ ಹೋಗಬೇಕು. ನಮ್ಮ ಮಗಳ ಬಾಳು ಹಾಳಾದಂತೆ ಚಂದನ ಬಾಳು ಹಾಳಾಗಲು ಬಿಡಬಾರದು ಎಂದಿದ್ದರು. ರಾಜು ಅವರು, ಹೌದು, ನೀನು ಹೇಳುವುದು ಸರಿಯಾಗಿದೆ. ಈಗ ನಾವು ಫೋನ್ ಮಾಡಿ ಮಾತನಾಡಿದರೂ ನಿನ್ನ ತಂಗಿಯ ಗಂಡ ಸರಿಯಾಗಿ ಉತ್ತರಿಸುವುದಿಲ್ಲ. ಅವರ ಗಮನ ಎಲ್ಲ ಮದುವೆ ನಡೆಸುವ ಕಡೆಗೆ ಇರುತ್ತದೆ. ಬೇಕೆಂದೇ ನಾವು ಗೌತಮ್ ಜೊತೆ ಸೇರಿ ಹೀಗೆ ಹೇಳುತ್ತಿದ್ದೇವೆ ಎಂದುಕೊಂಡು ಬಿಟ್ಟರೆ ಕಷ್ಟ. ಡಾಕ್ಟರ್ ಬಳಿ ಮಾತನಾಡಿ ಬರ್ತೀನಿ.
ಅವರ ಸಲಹೆಗಳೊಂದಿಗೆ ಆದ್ರಿಯನ್ನು ಕರೆದುಕೊಂಡು ಹೋಗೋಣ, ಬೇಕಿದ್ರೆ ಆಂಬ್ಯುಲೆನ್ಸ್ನಲ್ಲಿ ಹೋಗೋಣ ಎಂದವರು ಹೊರಗೆ ನಡೆದಿದ್ದರು. ಸ್ವಲ್ಪ ಸಮಯದ ನಂತರ ಒಳಗೆ ಬಂದವರು, ಡಾಕ್ಟರ್ ಜೊತೆ ಮಾತನಾಡಿದ್ದೇನೆ, ಏನು ಸಮಸ್ಯೆ ಇಲ್ಲ, ನಿಧಾನವಾಗಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ, ಆದರೆ ಹೆಚ್ಚು ಒತ್ತಡ ಮಾಡಿಕೊಳ್ಳುವುದು ಬೇಡ ಎಂದಿದ್ದಾರೆ. ಈಗಲೇ ಹೊರಡೋಣ. ವಿಷಯ ತಿಳಿದ ಮೇಲೆ ನನಗೆ ಕೈಕಾಲ ಆಡುತ್ತಿಲ್ಲ, ಡ್ರೈವರ್ಗೆ ಫೋನ್ ಮಾಡ್ತೇನೆ ಎಂದಿದ್ದರು. ಪದ್ಮಾ ಅವರು ಎಂಥ ನೀಚ ಅವನು, ಎಷ್ಟು ಪ್ಲ್ಯಾನ್ ಮಾಡಿದ್ದಾನೆ. ಒಂದು ಕಡೆ ಚಂದನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಇನ್ನೊಂದು ಕಡೆ ಇವಳ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದರೆ ಸ್ವಲ್ಪ ಕೂಡ ಮನುಷ್ಯತ್ವ, ನಾಚಿಕೆ, ಮಾನ, ಮರ್ಯಾದೆ ಇಲ್ಲದವನು. ಮೊದಲು ಗೌತಮ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಅವನನ್ನು ಜೊತೆಗೆ ಕರೆದುಕೊಂಡು ಹೋಗೋಣ. ಚಂದನ ಅವನಿಗಾಗಿ ಕಾಯುತ್ತಿರಬಹುದು ಎಂದಿದ್ದರು. ರಾಜು ಅವರು ಗೌತಮ್ ಮೊಬೈಲ್ಗೆ ಕರೆ ಮಾಡಿದ್ದರು. ಅದು ನಾಟ್ ರೀಚೇಬಲ್ ಆದ ಕಾರಣ ಯಾವುದೋ ಹಳ್ಳಿಯ ಕಡೆ ಅಥವಾ ಸಿಟಿಯಿಂದ ಹೊರಗೆ ಹೋಗಿರ್ಬೋದು. ನಾಟ್ ರೀಚೇಬಲ್ ಬರ್ತಾ ಇದೆ, ನೀನು ಇಂದ್ರಾಣಿ ಅವರಿಗೆ ಕರೆ ಮಾಡು ಎಂದಿದ್ದರು. ಪದ್ಮಾ ಅವರು ಕರೆ ಮಾಡಿ ಅವರ ಮೊಬೈಲ್ ನಂಬರ್ ಕೂಡ ನಾಟ್ ರೀಚೇಬಲ್ ಬರ್ತಾ ಇದೆ. ಹಾಗೆ ಲ್ಯಾಂಡ್ಲೈನ್ಗೆ ಕರೆ ಮಾಡಿದೆ, ಯಾರೂ ಕಾಲ್ ರಿಸೀವ್ ಮಾಡುತ್ತಿಲ್ಲ, ಏನು ಮಾಡುವುದೆಂದು ತಿಳಿಯುತ್ತಿಲ್ಲ ಎಂದಿದ್ದರು. ರಾಜು ಅವರು ಯೋಚಿಸಲು ಸಮಯವಿಲ್ಲ, ನಂತರ ಅವರಿಗೆ ಫೋನ್ ಮಾಡಿದರೆ ಆಯಿತು, ಈಗ ನಾವು ಹೊರಡೋಣ ಎಂದಿದ್ದರು. ಆದರೆ ಅಳುತ್ತಲೇ, ಹೌದು, ನಿಹಾರ್ಗೆಲ್ಲ ತಿಳಿದಿತ್ತು, ಆದರೂ ಕೂಡ ನನ್ನೊಂದಿಗೆ ಹಾಗೆ ನಡೆದುಕೊಳ್ಳುವುದರ ಜೊತೆಗೆ ಚಂದನ ಗೌತಮ್ನನ್ನು ಬೇರೆ ಮಾಡಲು ನೋಡಿ ನನ್ನ ಕೈಯಲ್ಲಿ ಎಷ್ಟೆಲ್ಲ ಸುಳ್ಳನ್ನು ಹೇಳಿಸಿದ್ದ. ಈಗ ಅವನ ಬುದ್ಧಿ ಅರ್ಥವಾಗ್ತದೆ, ಹಾಗೆಲ್ಲ ಯಾಕೆ ನಡೆದುಕೊಂಡ ಎಂದು. ಯಾವುದೋ ಕಾರಣಕ್ಕೂ ಅವನ ಚಂದನ ಮದುವೆ ನಡೆಯಬಾರದು. ಗೌತಮ್ ಚಂದನ ಇಬ್ಬರು ಒಂದಾಗಬೇಕು ಎನ್ನುತ್ತಾ ಮೆಲ್ಲಗೆ ಎದ್ದು ನಿಂತಿದ್ದಳು. ಬಂದಿದ್ದ ಸಂಬಂಧಿಕರೆಲ್ಲ, ಯಾಕೆ ವಿಮಲ, ನಿನ್ನ ಮಗಳ ಮುಖದಲ್ಲಿ ನಗುವೇ ಇಲ್ಲ, ತನ್ನ ಮದುವೆ ಎನ್ನುವ ಉತ್ಸಾಹವೇ ಇಲ್ಲ, ಹೀಗಾದರೆ ಹೇಗೆ ಎಂದಿದ್ದರು. ಅಲ್ಲೇ ಇದ್ದ ಕೃಷ್ಣ ಪ್ರಸಾದ್ ಅವರು ಹೆಂಡತಿಯ ಕಡೆಗೊಮ್ಮೆ ನೋಡಿ, ಅವಳಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೇನೆ ಎನ್ನುವ ನೋವು, ಬೇಸರ, ನಾವೆಷ್ಟು ಹೇಳಿದರೂ ಕೇಳುತ್ತಿಲ್ಲ ಎನ್ನುತ್ತಾ ಸಮಜಾಯಿಷಿ ನೀಡಿ, ಬೇಗ ಬೇಗ ಛತ್ರಕ್ಕೆ ಹೊರಡಬೇಕು, ಶಾಸ್ತ್ರಗಳನ್ನು ಮುಗಿಸಿ ಎಂದಿದ್ದರು. ಬಂದನ್ ನಂದನ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕೆಂದಾಗ ಅತ್ತೆ ನಡೆದಿದ್ದವರು, ಏನೋ ನಿನ್ನದು, ಈ ಸಮಯದಲ್ಲಿ ಹೋಗಿ ಛತ್ರದ ಬಳಿ ಕೆಲಸ ನೋಡು ಹೇಳಿದವರ ಮಾತನ್ನು ತಡೆದವನು, ಇದು ಅವಳಿಗೆ ಬಲವಂತದ ಮದುವೆ, ಸುಖವಾಗಿ ಇರ್ತಾಳಾ? ಒಮ್ಮೆ ಯೋಚಿಸಿ. ನಮ್ಮ ಪ್ರತಿಷ್ಠೆ, ಮಾನ, ಮರ್ಯಾದೆ ಎಂದು ಜೀವನ ಪೂರ್ತಿ ಅವಳು ಕೊರಗುವಂತೆ ಮಾಡುವುದು ಬೇಡ ಎಂದಿದ್ದ. ನನಗೆ ಏನು ಮಾಡಬೇಕು ಎನ್ನುವುದು ಗೊತ್ತಿದೆ. ಅವಳನ್ನು ಒಂದು ಒಳ್ಳೆ ಕುಟುಂಬಕ್ಕೆ, ಒಳ್ಳೆ ಸಭ್ಯ ಹುಡುಗನ ಕೈಯಲ್ಲಿ ಇರಿಸ್ತಿದ್ದೇನೆ. ಮದುವೆ ಆದಮೇಲೆ ಎಲ್ಲ ಮರೆತು ಆ ಪರಿಸರಕ್ಕೆ ಹೊಂದಿಕೊಳ್ತಾಳೆ. ಇಲ್ಲಿ ನಮ್ಮ ನಡುವೆ ಇರುವುದಕ್ಕೆ ಹೀಗಿದ್ದಾಳೆ, ಹೋಗು ಕೆಲಸ ನೋಡು ಎಂದಿದ್ದರು. ಅವರ ಮನದಲ್ಲೂ ಅಂಥದ್ದೊಂದು ಭಯ ಇದ್ದರು. ಅದನ್ನು ಮೆಟ್ಟಿ ಕೆಲಸಗಳ ನಡುವೆ ಗಮನ ಕೊಟ್ಟಿದ್ದರು. ಅಲಂಕಾರದ ಕಡೆ ಗಮನ ಕೊಡದ ಮಗಳನ್ನು ಒಂದಿಷ್ಟು ಬೈದುಕೊಂಡೆ ವಿಮಲಾ ಅವರು ತಾವೇ ಸಿಂಗರಿಸಿದರು. ಎಂಥ ಕೆಲಸ ಮಾಡಿಕೊಂಡಿದ್ಯಾ ಎನ್ನುತ್ತಾ ಅಳುವಿನ ಜೊತೆಗೆ. ಮನೆಯಿಂದ ಹೊರಗೆ ಹೊರಡುವ ಸಮಯ. ಚಂದನ ಮನೆಯ ಸುತ್ತ ಒಮ್ಮೆ ನೋಡಿದ್ದಳು. ಹೊಸಿಲು ದಾಟುವ ಸಮಯದಲ್ಲಿ ಒಂದು ಶಾಸ್ತ್ರ ಮುಗಿಸಿ ಹೊರಗೆ ಬಂದವಳು ಚಪ್ಪರದ ಕೆಳಗೆ ನಿಂತು ಮನೆಯ ಕಡೆಗೆ ತಿರುಗಿ ನೋಡಿದಳು. ಬಂದು ನಿಂತ ತಂದೆಯ ಎದೆಗೆ ಒರಗಿಸಿಕೊಂಡು ಬಿಕ್ಕಳಿಸಿ ಅತ್ತಾಗ ಅಲ್ಲಿ ಸೇರಿದ್ದವರೆಲ್ಲರ ಕಣ್ಣುಗಳು ತುಂಬಿತ್ತು. ಎಲ್ಲರಿಗೂ ಜೀವನದಲ್ಲಿ ಅಂಥದ್ದೊಂದು ಅನುಭವ ಇದ್ದ ಕಾರಣ. ಇಷ್ಟೊತ್ತು ಅವಳು ಸಂಕಟದಿಂದ ಮೌನವಾಗಿದ್ದುದಕ್ಕೆ ಅವರದೇ ಆದ ಕಾರಣ ಕೊಟ್ಟುಕೊಂಡಿದ್ದರು. ತವರು ಬಿಟ್ಟು ಹೋಗಲು ಹುಡುಗಿ ನೊಂದುಕೊಳ್ಳುತ್ತಿದ್ದಾಳೆ ಎಂದು. ಕೃಷ್ಣ ಪ್ರಸಾದ್ ಅವರು ಅಳುತ್ತಿದ್ದ ಮಗಳ ತಲೆಯ ನೆವರಿಸುತ್ತಾ, ಸಂಕಟದಿಂದಲೇ ನಿನ್ನ ಒಪ್ಪಿಗೆ ಕೇಳದೆ ಮದುವೆ ನಿಶ್ಚಯಿಸಿದ್ದು ನನ್ನದೇ ತಪ್ಪು. ಆದರೆ ನಿನಗೆ ಏನು ಸರಿ, ಯಾವುದು ತಪ್ಪು ಎನ್ನುವುದು ನನಗಿಂತ ಚೆನ್ನಾಗಿ ಬೇರೆಯವರಿಗೆ ಗೊತ್ತಿರಲು ಹೇಗೆ ಸಾಧ್ಯ? ನಿನ್ನ ಒಳ್ಳೆಯದಕ್ಕಾಗಿ ಇದೆಲ್ಲ, ಯೋಚಿಸಬೇಡ. ಯಾವಾಗಲೂ ನಿನ್ನ ಜೊತೆಗೆ ನಾವಿರುತ್ತೇವೆ, ಅಕ್ಕಪಕ್ಕದವರಿಗೆ ಕೇಳದಿರಲೆಂದು ಮೆಲ್ಲಗೆ ತಲೆ ನೆವರಿಸಿದರು. ಚಂದನನ ಮನದಲ್ಲಿ ದುಃಖ ಹೇಳತೀರದಾಗಿತ್ತು. ಕ್ಷಣಗಳು ಕಳೆಯುತ್ತಲೇ ಯಾಕೋ ಮೌನವಾಗಿ ಉಳಿದವಳು ಎಲ್ಲವನ್ನೂ ಸಹಿಸಿ ನಿಂತಿದ್ದಳು. ಮದುವೆ ಛತ್ರಕ್ಕೆ ಬಂದಿಳಿದ ನಿಹಾರ್ಗೆ ತಾನು ಗೆದ್ದು ಬಿಟ್ಟಷ್ಟು ಸಂಭ್ರಮ ಮೂಡಿತು. ಅಂತೂ ಗೌತಮ್ಗೆ ಕೊನೆವರೆಗೂ ವಿಷಯ ತಿಳಿಯಲಿಲ್ಲ. ಬೆಳಿಗ್ಗೆ ಚಂದನನ ಕೊರಳಿಗೆ ತಾಳಿ ಕಟ್ಟಿ ಬಿಡುತ್ತಿದ್ದಂತೆ ಹೇಗಾದರೂ ತಿಳಿದುಕೊಳ್ಳಲಿ,
ತಲೆ ಕೆಡಿಸಿಕೊಳ್ಳುವ ಆಗಿಲ್ಲ. ಎಷ್ಟು ಬೇಗ ಬೆಳಕು ಹರಿಯುವುದೋ ಎಂದುಕೊಳ್ಳುತ್ತಾ ರಿಸೆಪ್ಷನ್ಗೆ ತಯಾರಾಗತೊಡಗಿದ. ಚಂದನಳ ಅಭಿರುಚಿ ಕೇಳಿ ತಿಳಿದುಕೊಳ್ಳಲು ಪ್ರಯತ್ನಿಸಿ ಸೋತ ಪಾರ್ಲರ್ನವರು ತಮಗೆ ಅನಿಸಿದ್ದ ರೀತಿ ಸಿಂಗರಿಸಿದರು. ಅವಳ ಮುಖದಲ್ಲಿನ ಭಾವ ಹೇಳುತ್ತಿತ್ತು, ತನಗೆ ಈ ಮದುವೆ ಇಷ್ಟವಿಲ್ಲವೆಂದು. ಅರ್ಥವಾಗಿತ್ತೇನೋ ಅವರಿಗೆ. ಹೆಚ್ಚು ವಿಚಾರಿಸಲು ಹೋಗಲಿಲ್ಲ. ತಂದೆ ತಾಯಿಯ ಜೊತೆ ಮಾತನಾಡಿದ ಮಿತ್ರ ನಡೆದುದೆಲ್ಲ ತಿಳಿದುಕೊಂಡವಳು. ಹೌದಾ, ಇಷ್ಟು ದೊಡ್ಡ ಮೋಸ ನಡೆಯುತ್ತಿದೆಯಾ? ಆದಷ್ಟು ಬೇಗ ಬನ್ನಿ ಎಂದವಳು. ಚಂದನಳ ಪಕ್ಕಕ್ಕೆ ಬಂದು ನಿಂತವಳು. ತಲೆ ಕೆಡಿಸಿಕೊಳ್ಬೇಡ, ಏನೂ ಆಗೋಲ್ಲ, ಧೈರ್ಯವಾಗಿ ಇರು ಎಂದಿದ್ದಳು. ಫೋಟೋಗ್ರಾಫರ್ ಬಂದು ಅವಳ ಕೆಲವೊಂದು ಫೋಟೋಗಳನ್ನು ತೆಗೆಯುತ್ತಾ ಸ್ಮೈಲ್ ಕೊಡುವಂತೆ ಎಷ್ಟು ಹೇಳಿದರು. ಚಂದನ ಕಡೆಯಿಂದ ಪ್ರತಿಕ್ರಿಯೆ ಬರದೇ ಇದ್ದಾಗ ಅವರಿಗೂ ಅರ್ಥವಾಗಿತ್ತು, ಇಷ್ಟವಿಲ್ಲದ ಮದುವೆ ಎಂದು. ಹೆಚ್ಚು ಬಲವಂತಪಡಿಸಲು ಹೋಗಲಿಲ್ಲ. ಆದರೆ ನಿಹಾರ್ ತನ್ನ ಮಾವ ಕೊಡಿಸಿದ್ದ ಸೂಟು ತೊಟ್ಟು ಫೋಟೋಶೂಟ್ನಲ್ಲಿ ಸಂತೋಷದಿಂದಲೇ ಭಾಗಿಯಾಗಿದ್ದ. ರಿಸೆಪ್ಷನ್ಗೆ ನಿಲ್ಲಿಸುವ ಸಮಯ. ಅಲ್ಲಿದ್ದ ಹಿರಿಯರು ಹುಡುಗ ಹುಡುಗಿಯನ್ನು ಕರೆದುಕೊಂಡು ಬನ್ನಿ, ಸಮಯವಾಗುತ್ತಿದೆ ಎಂದಿದ್ದರು. ಇನ್ನೊಬ್ಬರು ಬಂದು ಚಂದನನ ಕೈಗೆ ಹೂವಿನ ಮಾಲೆ ಕೊಟ್ಟು ಬಂದು ಹುಡುಗನ ಪಕ್ಕ ನಿಂತು ಇಬ್ಬರು ಜೊತೆಯಾಗಿ ಬನ್ನಿ ಎಂದಿದ್ದರು. ಚಂದನೆಯಿಂದ ಹೆಜ್ಜೆ ಎತ್ತಿಡಲು ಸಾಧ್ಯವಾಗಲಿಲ್ಲ. ನಿಹಾರ್ ತಂದೆ ಬಂದು, ಬಾ ಅಮ್ಮ, ಎಲ್ಲರೂ ಕರೆಯುತ್ತಿದ್ದಾರೆ, ಸಮಯವಾಗುತ್ತಿದೆ, ಬಂದು ನಿಹಾರ್ ಪಕ್ಕ ನಿಲ್ಲು ಎನ್ನುತ್ತಾ ಕೈ ಹಿಡಿದಿದ್ದರು. ಚಂದನ ಹಣೆಯಲ್ಲಿ ಬೆವರು ಮೂಡಿತು. ಹೆಜ್ಜೆ ಎತ್ತಿಡಲು ಪ್ರಯಾಸವೆನಿಸಿತು. ಹೊಟ್ಟೆಯ ಒಳಗೆಲ್ಲ ಹೇಳತೀರದ ಸಂಕಟ. ಒಮ್ಮೆ ಅವರ ನೋಡಿದರೆ ಸಾಕಾಗಿತ್ತು ಎಂದು ಮನಸ್ಸು ಕೂಗಿ ಹೇಳುತ್ತಿತ್ತು. ಅದು ಸಾಧ್ಯವಾಗುವಂತಿದ್ದರೆ ಎಂದುಕೊಳ್ಳುತ್ತಿದ್ದವಳಿಗೆ ತನ್ನ ಸ್ಥಿತಿಯ ಅರಿವಿತ್ತು. ಗೌತಮ್ ತನ್ನ ಕಂಚಿನ ಧ್ವನಿಯಲ್ಲಿ, ಬಿಡ್ರಿ ಅವಳ ಕೈಯನ್ನು. ಇನ್ನು ಯಾರಾದರೂ ಅವಳ ಮೇಲೆ ಬಲವಂತವಾಗಿ ತಮ್ಮ ಅಭಿಪ್ರಾಯ ಹೇರಲು ನೋಡಿದರೆ ಅವರನ್ನು ಜೀವ ಸಹಿತ ಉಳಿಸುವುದಿಲ್ಲ, ಹೆಚ್ಚು ಕಡಿಮೆ ಗರ್ಜಿಸಿದ. ಅವನನ್ನು ನೋಡುತ್ತಲೇ ಚಂದನಳ ಸೊರಗಿದ್ದ ಮುಖದಲ್ಲಿ ನಗು ಚೈತನ್ಯ ಮೂಡಿತು. ನೀವು ಬರ್ತೀರಾ ಅಂತ ಗೊತ್ತಿತ್ತು ಎಂದಿದ್ದಳು ಉತ್ಸಾಹದಿಂದ. ನಿಹಾರ್ ತಂದೆ ಹಿಡಿದಿದ್ದ ಕೈ ಬಿಟ್ಟವರು ಇವನು ಯಾಕೆ ಇಲ್ಲಿಗೆ ಬಂದ ಎಂದುಕೊಂಡರೆ, ಅಲ್ಲೇ ಇದ್ದ ನಿಹಾರ್ ಗೌತಮ್ನ ನೋಡಿ, ಈ ರಾಕ್ಷಸ ಬಂದಿದ್ದಾನೆ ಅಂದರೆ ಏನರ್ಥ? ಅಲ್ಲಿಗೆ ಈ ಮದುವೆಯನ್ನು ನಡೆಯಲು ಬಿಡುವನೆ? ಸದ್ಯಕ್ಕೆ ನನ್ನ ಧೈರ್ಯ ಚಂದನಳ ತಂದೆ ಎಂದುಕೊಂಡವನು ಅವರ ಕಡೆ ನೋಡಿದ್ದ. ನಡುವೆ ಬಂದ ಕೃಷ್ಣಪ್ರಸಾದ್ ಅವರು, ನೀನು ಯಾಕೆ ಇಲ್ಲಿ ಬಂದೆ ಗಡುಸ್ಸಾಗಿ ಕೇಳಿದ್ದರು. ಧ್ವನಿ ತಗ್ಗಿಸಿದ್ದರು ಸುತ್ತ ಇರುವ ಜನಗಳನ್ನು ನೋಡುತ್ತಾ. ಗೌತಮ್ ಅವರಿಗೆ ಉತ್ತರಿಸುವ ಮುನ್ನವೇ ಕೋಟಿ ನಿರೀಕ್ಷೆ ಹೊತ್ತು ತನ್ನನ್ನೇ ನೋಡುತ್ತಿದ್ದ ಚಂದನಳ ನೋಡದಲ್ಲಾದ ಬದಲಾವಣೆ. ನಿಲ್ಲಲು ಆಗದೆ ಆ ನೆಲದ ಕಡೆ ವಾಲುತ್ತಿದ್ದವಳ ನೋಡಿ ಒಂದೇ ಉಸಿರಿಗೆ ಅತ್ತ ಕಡೆ ಓಡಿ ಬಂದವನು ತೋಳಲ್ಲಿ ಸೇರಿಸಿಕೊಂಡಿದ್ದ. ಅವನ ಈ ವರ್ತನೆಗೆ ಬಯ್ಯಬೇಕೆಂದುಕೊಂಡ ಕೃಷ್ಣಪ್ರಸಾದ್ ಮಗಳ ಪರಿಸ್ಥಿತಿ ನೋಡಿ ಗಾಬರಿಗೊಂಡಿದ್ದರು. ಗೌತಮ್ಗೆ ಅವಳ ಪರಿಸ್ಥಿತಿ ನೋಡಿ ಹೃದಯ ನಿಂತಂತಾಗಿತ್ತು. ಪ್ಲೀಸ್ ಕಣ್ಣು ಬಿಡು, ಜೀವ ಬಿರಿಯುತ್ತಿದೆ, ಹೆದರಿಸಬೇಡ, ಬರುವುದು ತಡ ಮಾಡಿಬಿಟ್ಟೆ ಎದೆಗೊತ್ತಿಕೊಂಡು ಎಚ್ಚರಿಸಲು ನೋಡಿದ. ಅವನ ಆಸರೆಯನ್ನು ಮನ ಗುರುತು ಹಿಡಿಯಿತೇನು. ಬಲವಂತವಾಗಿ ಕಣ್ಣು ತೆರೆದವಳು ಕಣ್ಣು ತುಂಬಿಕೊಳ್ಳುವಂತೆ ಅವನನ್ನೇ ನೋಡಿ, ಯಾಕೆ ಇಷ್ಟು ತಡ ಮಾಡಿದ್ರಿ? ತುಂಬ ಕಾಯ್ದೆ, ಕೊನೆಗೂ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ. ಸೋಲುತ್ತಿದ್ದ ಕೈಯಲ್ಲಿ ಜಾರಿದ ಅವನ ಕಣ್ಣ ಹನಿಯನ್ನು ತೊಡೆದವಳು, ನಿಮ್ಮನ್ನು ಹೀಗೆ ನೋಡಲು ಆಗ್ತಾ ಇಲ್ಲ ಎಂದಿದ್ದಳು. ಅವಳು ಯಾವಾಗಲೂ ನೋಡಲು ಬಯಸುತ್ತಿದ್ದ ರೂಪವೇ ಬೇರೆ. ಗೌತಮ್, ನಂಬಿಕೆ ಇದ್ಮೇಲೆ ಊಟ ಸರಿಯಾಗಿ ಮಾಡಬೇಕು ತಾನೆ, ಹೀಗೆ ಆರೋಗ್ಯ ಹದಗೆಡಿಸಿಕೊಂಡಿದ್ಯಾ ಕೇಳಿದ್ದ. ಚಂದನ, ನನಗೆ ನಿಮ್ಮ ಜಾಗದಲ್ಲಿ ಬೇರೆಯವರನ್ನು ನಿಲ್ಲಿಸಲು ಇಷ್ಟವಾಗಲಿಲ್ಲ, ಅದಕ್ಕೆ ಆಯಾಸಗೊಂಡ ಧ್ವನಿಯಲ್ಲಿ ಹೇಳಿದ್ದಳು. ಕೃಷ್ಣಪ್ರಸಾದ್ ಅವರ ಇಡೀ ಕುಟುಂಬ ಕ್ಷಣ ಕ್ಷಣಕ್ಕೂ ಅವಳ ಪರಿಸ್ಥಿತಿ ಹದಗೆಡುತ್ತಿರುವುದನ್ನು ನೋಡಿದವರು ಚೈತನ್ಯವೇ ಕಳೆದುಕೊಂಡವರಂತೆ ನಿಂತು ಬಿಟ್ಟರು. ಗೌತಮ್ಮನ ಕೇಡನ್ನು ಶಂಕಿಸಿತು. ಅನುಮಾನದಿಂದ ಅದಕ್ಕೆ ಅಂದರೆ ಏನರ್ಥ ಗಡುಸಾಗಿ ಕೇಳಿದ್ದ. ಚಂದನ, ಅಜ್ಜಿ ರೂಮ್ನಲ್ಲಿದ್ದ ಅವರ ನಿದ್ರೆ ಮಾತ್ರೆ ನುಂಗಿಬಿಟ್ಟಿದ್ದೇನೆ. ನನಗೆ ನಿಮ್ಮೊಂದಿಗೆ ಬದುಕುವ ಆಸೆ ಇದೆ. ನಿಮ್ಮನ್ನು ಬಿಟ್ಟು ಹೋಗಲು ಮನಸ್ಸಾಗುತ್ತಿಲ್ಲ, ಬದುಕಬೇಕು ಎನಿಸ್ತಿತ್ತು. ಆದರೆ ಹೇಳುತ್ತಾ ಮತ್ತೆ ಕಣ್ಣು ಮುಚ್ಚಿದವಳು ಅವನ ಕೈ ಹಿಡಿದಿದ್ದಳು. ಮುಚ್ಚಿದ ಕಣ್ಣಿನಿಂದ ಹನಿಗಳು ಜಾರಿದ್ದವು. ಕಣ್ಣು ತೆರೆಯಲು ಪ್ರಯಾಸ ಪಡುತ್ತಾ ಮೆಲ್ಲಗೆ, ಕ್ಷಮಿಸಿಬಿಡಿ,